ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ಸಣ್ಣ ಪ್ರೇರಣಾದಾಯಕ ಕತೆ ಹೇಳ್ತೀನಿ. ಹಳ್ಳಿಯ ಒಬ್ಬ ಶಿಲ್ಪಿ ಇದ್ದ. ಅವನ ಕೈಚಳಕ ಅದ್ಭುತ, ಆದ್ರೆ ಅವನು ತುಂಬಾ ಬಡವ. ಜನ ಅವನ ಕಲೆಯನ್ನು ಗುರುತಿಸದೆ ಹಣ ಇಲ್ಲ ಅಂತ ಅವನನ್ನು ಹಾಸ್ಯ ಮಾಡ್ತಿದ್ರು. ಒಂದು ದಿನ ಶಿಲ್ಪಿ ಕಾಡಿನಲ್ಲಿ ದೊಡ್ಡ ಕಲ್ಲು ಕಂಡು ಅದನ್ನು ತನ್ನ ಮನೆಗೆ ತಂದು ಅದರಲ್ಲಿ ದೇವರ ವಿಗ್ರಹ ಮಾಡೋದಕ್ಕೆ ಶುರು ಮಾಡ್ದ. ಹಳ್ಳಿಯವರು ನಕ್ಕು ನಿಂದಿಸಿದರು, ಈ ಕಲ್ಲಿನಿಂದ ದೇವರೇನು ಹುಡ್ತಾನೆ ಅಂತ. ಆದ್ರೆ ಶಿಲ್ಪಿ ಯಾರು ಏನು ಹೇಳಿದ್ರೂ ಲೆಕ್ಕಿಸದೆ ದಿನಾರಾತ್ರಿ ಬೆವರು ಚೆಲ್ಲಿ ಕೆಲಸ ಮಾಡ್ತಾ ಹೋದ. ಅವನ ಕೈಗಳಿಗೆ ಗಾಯವಾದರೂ ಹಿಂಜರಿಯಲಿಲ್ಲ. ಅಂತೂ ತಿಂಗಳುಗಳ ನಂತರ ಆ ಕಲ್ಲಿನೊಳಗಿಂದ ಅದ್ಭುತ ದೇವರ ವಿಗ್ರಹ ಮೂಡಿಬಂತು. ಹಳ್ಳಿಯ ಜನ ಬೆರಗಾದರು. ಶಿಲ್ಪಿಯ ಕಲೆ ನೋಡಿ ಹೊಗಳಿ ಹೊಗಳಿ ಮಾತಾಡಿದರು. ಆಗ ಶಿಲ್ಪಿ ನಗುತ್ತಾ ಹೇಳಿದ, ಕಲ್ಲಿನೊಳಗೆ ದೇವರು ಸದಾ ಇದ್ದ, ನಾನು ಮಾಡಿದ್ದದ್ದು ಅಡ್ಡಿಗಳನ್ನು ತೆಗೆದು ಹಾಕಿದಷ್ಟೇ. ಸ್ನೇಹಿತರೆ, ನಮ್ಮ ಜೀವನದಲ್ಲೂ ಹೀಗೆ ಪ್ರತಿಯೊಬ್ಬರೊಳಗೆ ಶಕ್ತಿ, ಸಾಮರ್ಥ್ಯ, ದೇವರು ಇದ್ದಾನೆ. ಆದರೆ ಭಯ, ಸಂಶಯ, ಸೋಲಿನ ಭಾವನೆ ಎಂಬ ಕಲ್ಲುಗಳು ಅದನ್ನು ಮುಚ್ಚಿರುತ್ತವೆ. ನಾವು ಶ್ರಮ, ಹೋರಾಟ, ನಿರಂತರ ಪ್ರಯತ್ನಗಳಿಂದ ಆ ಅಡ್ಡಿಗಳನ್ನು ತೆಗೆದಾಗ ನಮ್ಮೊಳಗಿನ ಶಕ್ತಿ ಹೊರಹೊಮ್ಮುತ್ತದೆ. ಇಂತಹ ಪ್ರೇರಣಾದಾಯಕ ಕಥೆಗಳು ಇನ್ನಷ್ಟು ಕೇಳಬೇಕೆಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.